ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬೀದರ್ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಬೀದರ್ ಜಿಲ್ಲಾ ಮಟ್ಟದ 2025ರಿಂದ 26ನೇ ಸಾಲಿನ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯನ್ನು ಏರ್ಪಡಿಸಿದ್ದು 2 ದಿವಸದ ಕ್ರೀಡಾಕೂಟಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಚಿವ ಈಶ್ವರ್ ಖಂಡ್ರೆ ಅವರು ವಿದ್ಯುಕ್ತ ಚಾಲನೆ ನೀಡಿದರು. ಈ ವೇಳೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾ ಶೈಲೇಂದ್ರ ಬೆಲ್ದಾಳೆ ಅವರು ಕೂಡ ಉಪಸ್ಥಿತರಿದ್ದರು. ಜಿಲ್ಲಾಧ್ಯಕ್ಷರಾದ ಸೋಮಶೇಖರ್ ಬಿರಾದರ್ ಚಿದ್ರಿ ಅವರ ನೇತೃತ್ವದಲ್ಲಿ 2ನೇ ಕ್ರೀಡಾಕೂಟ ಇದು ಕೇವಲ ಕ್ರೀಡಾಕೂಟ ಆಗಿರದೆ ಸರ್ಕಾರಿ ನೌಕರರಿಗೆ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಈ ಕುರಿತಾಗಿ ಜಿಲ್ಲಾಧ್ಯಕ್ಷರಾದ ಸೋಮಶೇಖರ್ ಬಿರಾದರ್ ಚಿದ್ರಿ, ಜಿಲ್ಲಾ ಕಾರ್ಯದರ್ಶಿ ಪ್ರಭುಲಿಂಗ್ ತುಗಾವೆ ಹಾಗೂ ಜಿಲ್ಲಾ ಕೋಶಾಧ್ಯಕ್ಷರು ದೇವಪ್ಪ ಎಂ ಚಾಂಬೋಳಿ ಅವರು ಮಾತನಾಡಿ, ಸರ್ಕಾರದ ಯೋಜನೆ ಸಮಾಜದ ಕಟ್ಟಾಕಡಿಯ ವ್ಯಕ್ತಿಗೂ ಮುಟ್ಟಿಸುವ ಪ್ರಾಮಾಣಿಕ ಪ್ರಯತ್ನ ಸರ್ಕಾರಿ ನೌಕರರು ಮಾಡ್ತಾ ಇದ್ದಾರೆ. ಸರ್ಕಾರಿ ನೌಕರರು ಕಚೇರಿ, ಶಾಲೆ, ಮನೆ ಕೆಲಸ ಬಿಟ್ಟರೆ ಬೇರೆಲ್ಲೂ ಭಾಗವಹಿಸದ ರೀತಿಯಲ್ಲಿ ಕೆಲಸದ ಒತ್ತಡದ ಬದುಕು ಬದುಕ್ತಾ ಇದ್ದಾರೆ. ಹಾಗಾಗಿ ಸರ್ಕಾರಿ ನೌಕರರ ದೈಹಿಕ ಹಾಗೂ ಮಾನಸಿಕ ಬಲವರ್ಧನೆಗಾಗಿ, ನೆಮ್ಮದಿಗಾಗಿ ಈ ಕ್ರೀಡಾಕೂಟ ಬಹಳಷ್ಟು ಸಹಕಾರಿಯಾಗಲಿದೆ. 1500ಕ್ಕೂ ಅಧಿಕ ಸರ್ಕಾರಿ ನೌಕರರು ಬಹಳ ಕ್ರಿಯಾಶೀಲರಾಗಿ, ಆಸಕ್ತರಾಗಿ, ಉತ್ಸಾಹಿಗಳಾಗಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದು ಅವರಲ್ಲಿರುವ ಕ್ರೀಡಾ ಪ್ರತಿಭೆ ಹೊರಹಾಕಲು ಅವಕಾಶ ಕಲ್ಪಿಸಿದಂತಾಗಿದೆ. ಸಂಜೆ ಮನೋರಂಜನೆ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿದೆ. ಸರ್ಕಾರಿ ನೌಕರರು ಕೆಲಸದ ಒತ್ತಡದಿಂದ ಬಾಹಿರವಾಗಿ 2 ದಿವಸ ಸುಸಜ್ಜಿತ ಕ್ರೀಡಾಕೂಟ ಆಯೋಜನೆ ಮಾಡಿದ್ದು ಸರ್ಕಾರಿ ನೌಕರರು ಇನ್ನಷ್ಟು ಹುಮ್ಮಸ್ಸಿನಿಂದ ಕೆಲಸ ಮಾಡಲು ಪ್ರೇರಣೆ, ಉತ್ತೇಜನ ಸಿಗಲಿದೆ ಎಂದು ತಿಳಿಸಿದರು. ಈ ವೇಳೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾ ಶೈಲೇಂದ್ರ ಬೆಲ್ದಾಳೆ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ರಾಜ್ಯ ಪರಿಷತ್ ಸದಸ್ಯರಾಗಿರುವ ರಾಜ್ಕುಮಾರ್ ಮಾಳ್ಗೆ, ಗೌತಮ್ ಚಿಂತಲ್ಗೇರ ಹಿರಿಯ ಉಪಾಧ್ಯಕ್ಷರು, ಶಿವರಾಜ್ ಕಪ್ಲಾಪುರೆ ಕಾರ್ಯಾಧ್ಯಕ್ಷರು, ಸೂರ್ಯಕಾಂತ್ ಬಿರಾದರ್ ಗೌರವಾಧ್ಯಕ್ಷರು ಸೇರಿದಂತೆ ಮೊಹಮ್ಮದ್ ಅಬ್ದುಲ್ ಸತ್ತಾರ್ ಉಪಾಧ್ಯಕ್ಷರು, ಜಿಲ್ಲಾ ಸಂಘದ ಉಪಾಧ್ಯಕ್ಷರು, ಕ್ರೀಡಾ ಕಾರ್ಯದರ್ಶಿಗಳು, ಸಾಂಸ್ಕೃತಿಕ ಕಾರ್ಯದರ್ಶಿಗಳು ಸೇರಿದಂತೆ ತಾಲೂಕಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 2025-26ನೇ ಸಾಲಿನ ಸರ್ಕಾರಿ ನೌಕರರ ಕ್ರೀಡಾಕೂಟವು 2 ದಿವಸಗಳ ಕಾಲ ನಡೆಯುತ್ತದೆ. ದಿನಾಂಕ 27 ಮತ್ತು 28ರಂದು 2 ದಿವಸಗಳ ಕಾಲ ಎಲ್ಲ ಬೀದರ್ ಜಿಲ್ಲೆ ಎಲ್ಲ ಸರ್ಕಾರಿ ನೌಕರರ ಕ್ರೀಡಾಕೂಟವು ಜರುಗಲಿದ್ದು, ಇದರಲ್ಲಿ ಮುಂಜಾನೆ ಬೀದರ್ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಸಾಹೇಬರು ಬಂದು ಉದ್ಘಾಟಿಸಿದರು. ನಮ್ಮ ಉದ್ಘಾಟನೆ ಸಮಯ 10 ಗಂಟೆ ಇದ್ದರೂ ಸಹಿತ ನಮ್ಮ ನೌಕರರ ಮೇಲೆ ಪ್ರೀತಿಯಾಗೋಸ್ಕರ, ನೌಕರರ ಬಗ್ಗೆ ಕಾಳಜಿಗೋಸ್ಕರ ಬೆಳಗ್ಗೆ 7 ಗಂಟೆಗೆ ಬಂದು ಉದ್ಘಾಟಿಸಿ ಕಾರ್ಯಕ್ರಮವನ್ನು, ನಮ್ಮ ಕ್ರೀಡಾಕೂಟವನ್ನು ಚಾಲನೆಗೊಳಿಸಿದ್ದಾರೆ. ಆ ಸಂದರ್ಭದಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶೈಲೇಂದ್ರ ಬೆಲ್ದಾಳೆ ಸಾಹೇಬರು, ಹಾಗೆ ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳಂಥ ಶಿಲ್ಪಾ ಶರ್ಮಾ ಮೇಡಮ್ ಅವರು ಹಾಗೂ ಇಸಿಒ ಸಾಹೇಬರು ಕೂಡ ಆ ಕಾರ್ಯಕ್ರಮದಲ್ಲಿ, ಮತ್ತು ಎಲ್ಲ ನಮ್ಮ ಸರ್ಕಾರಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು, ಕ್ರೀಡಾಕೂಟದ ಎಲ್ಲ ನೌಕರ ಬಂದರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಸರ್, ನಮ್ಮೆಲ್ಲರಿಗೂ ಬೀದರ್ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಸಾಹೇಬರು ಎಲ್ಲರಿಗೂ ಶುಭಾಶಯ ಕೋರಿದ್ದಾರೆ. ಸೋಲು ಗೆಲುವು ಇದ್ದೇ ಇರುತ್ತೆ, ಆದರೆ ಯಾರು ಸೋಲೇ ಗೆಲುವಿನ ಮೆಟ್ಟಲು ಅಂತ ತಿಳ್ಕೊಂಡು ನಾವೆಲ್ಲರೂ ಭಾಗವಹಿಸೋಣ, ಕ್ರೀಡಾ ಸ್ಫೂರ್ತಿಯನ್ನು ಮೆರೆಯೋಣ, ಹಾಗೆ ಎಲ್ಲರೂ ಭಾಗವಹಿಸಿ ನಿಮ್ಮ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದರು. ನನ್ನ ಹೆಸರು ಪ್ರಭುಲಿಂಗ್ ತುಗಾವೆ, ಜಿಲ್ಲಾ ಕಾರ್ಯದರ್ಶಿ, ಸರ್ಕಾರಿ ನೌಕರರ ಸಂಘ ಬೀದರ್. ಸಮಸ್ತ ಬೀದರ್ ಜಿಲ್ಲಾ ಎಲ್ಲ ಸರ್ಕಾರಿ ನೌಕರಿಗೂ ನಮಸ್ಕರಿಸುತ್ತಾ, ಇಂದು ದಿನಾಂಕ 27-28 2 ದಿನ ಬೀದರ್ ಬೀದರ್ ಜಿಲ್ಲಾ ಆಡಳಿತ ಮತ್ತು ಯುವ ಸಬಲೀಕರಣ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಆಯೋಜಿಸಿರುವ ಕ್ರೀಡಾಕೂಟ, ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಬೆಳಗ್ಗೆ 7 ಗಂಟೆಗೆ ಇದರ ಉದ್ಘಾಟನೆಯನ್ನು ನೆರವೇರಿಸಲಾಯಿತು. ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರು, ಉಸ್ತುವಾರಿ ಸಚಿವರು, ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ನೀಡಿದರು. ಜೊತೆಯಲ್ಲಿ ನಮ್ಮ ಶಾಸಕರು ಶೈಲೇಂದ್ರ ಬೆಲ್ದಾಳೆ ಸಾಹೇಬರು ಇದ್ದರು, ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಮುಖ್ಯ ಕಾರ್ಯನಿರ್ವಾಹಕರು ಜಿಲ್ಲಾ ಪಂಚಾಯತ್ ಸಾಹೇಬರು ಇದ್ದರು. ಈ ಕ್ರೀಡಾಕೂಟವು ಇಡೀ ಸಮಸ್ತ 15,000 ನೌಕರಸ್ಥರಲ್ಲಿ ಆಸಕ್ತಿಯುಳ್ಳವರು, ಇವು 1500 ಕ್ರೀಡಾಪಟುಗಳು ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಮತ್ತು ನಾಳೆ 2 ದಿನ ಈ ಕ್ರೀಡಾಕೂಟ ನಡೆಯಲಿದೆ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಸಾಯಂಕಾಲ
6 ಗಂಟೆಗೆ ಇದೇ ಒಂದು ಇದರಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ದಯವಿಟ್ಟು ಎಲ್ಲ ನೌಕರಸ್ಥರು ನಮಗೆ ಸಿಗೋದೇ 2 ದಿನ ಮನಸ್ಸಿಗೆ ರಿಲ್ಯಾಕ್ಸ್ ಸಿಗೋದಂದರೆ ಅದಕ್ಕೆ ತಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಈಗಲೇ ಮತ್ತು ಈ ಕಾರ್ಯಕ್ರಮಕ್ಕೆ MP ಸಾಹೇಬರು ವೀಕ್ಷಣೆಗಾಗಿ ಬರ್ತಾ ಇದ್ದಾರೆ. ನಮ್ಮ ಹೆಮ್ಮೆಯ MP ಸಾಹೇಬರು ಬಂದು ಹೋಗ್ತೀನಿ ಅಂತ ಅಂದಿದ್ದಾರೆ, ಬರ್ತಾ ಇದ್ದಾರೆ. ಅದೇ ರೀತಿ ಎಲ್ಲರೂ ದಯವಿಟ್ಟು ಎಲ್ಲ ಈ ಕಾರ್ಯಕ್ರಮದಲ್ಲಿ ಸಹಕರಿಸಬೇಕಂತಂದು ವಿನಂತಿಸುತ್ತೇನೆ. ಸೋಮಶೇಖರ್, ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷ, ಬೀದರ್. ಎಲ್ರಿಗೂ ನಮಸ್ಕಾರ. ಈ ಒಂದು ದಿವಸ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಯುವ ಸಬಲೀಕರಣ ಕ್ರೀಡಾ ಇಲಾಖೆ ವತಿಯಿಂದ, ಅದರ ಜೊತೆಗೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ನಡೀತಿರುವಂಥ ಈ 2 ದಿವಸದ ಕ್ರೀಡಾಕೂಟಕ್ಕೆ ಮಾನ್ಯ ಜಿಲ್ಲೆಯ ಹೆಮ್ಮೆಯ ಜಿಲ್ಲಾಧ್ಯಕ್ಷರಾಗಿರುವಂಥ ಶ್ರೀಯುತ ಸೋಮಶೇಖರ್ ಬ್ರದರ್ ಚಿದ್ರಿ ಅವರ ನೇತೃತ್ವದಲ್ಲಿ ಇದು 2ನೇ ಕ್ರೀಡಾಕೂಟ. ನಿಜಕ್ಕೂ ಈ ಕ್ರೀಡಾಕೂಟವನ್ನು ನೋಡಿದರೆ ನಮ್ಮ 1500ಕ್ಕಿಂತ ಮೇಲ್ಪಟ್ಟ ಸರ್ಕಾರಿ ನೌಕರರು ತುಂಬ ಆಸಕ್ತಿಯಿಂದ, ಶ್ರದ್ಧೆಯಿಂದ ಇಡೀ ಜೀವನ ಪೂರ್ತಿ ನಾವು ಸರ್ಕಾರದ ಯೋಜನೆಗಳನ್ನು ಕಟ್ಟಕಡೆ ವ್ಯಕ್ತಿಗಳಿಗೆ ಮುಟ್ಟಿಸುವುದರಲ್ಲಿ ಅನೇಕ ಒತ್ತಡದ ಮಧ್ಯೆ ನಾವೆಲ್ಲ ಸರ್ಕಾರಿ ನೌಕರಸ್ಥರು ಇವತ್ತು ಬದುಕ್ತಾ ಇದ್ದೀವಿ. ಅಂತಹದರಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಲೀಡನ್ನು ತೆಗೆದುಕೊಂಡು 2 ದಿವಸ ನಮ್ಮ ಸರ್ಕಾರಿ ನೌಕರರು ಕೆಲಸದ ಒತ್ತಡದ ಮರೆಯನ್ನು ಆಚೆಯಾಗಿ ಅವರಿಗೆ ಅಂದರೆ ಒಂದು 2 ದಿವಸ ನಮ್ಮ ಕೆಲಸದ ಒತ್ತಡದ ಮಧ್ಯೆಯೂ ನಾವು ಒಳ್ಳೆಯ ರೀತಿಯಿಂದ ಸ್ವಾಸ್ಥ್ಯವಾಗಿ, ಆರೋಗ್ಯಭರಿತವಾಗಿ ಸರ್ಕಾರಿ ನೌಕರರಿದ್ದಾಗ ಮಾತ್ರ ನಮ್ಮ ಸರ್ಕಾರದ ಯೋಜನೆಯನ್ನು ಕಟ್ಟಕಡದ ವ್ಯಕ್ತಿಗೆ ಮುಟ್ಲಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ನಿಟ್ಟಿನೊಳಗೆ ನಮ್ಮ ಜಿಲ್ಲಾಧ್ಯಕ್ಷರು ಇದು ಕೇವಲ ಜಿಲ್ಲಾಡಳಿತದ ಕ್ರೀಡಾಕೂಟ ಅಲ್ಲ, ಇವತ್ತು ಜಿಲ್ಲಾ ಸರ್ಕಾರಿ ನೌಕರರ ಹಬ್ಬದ ವಾತಾವರಣದಲ್ಲಿ ಒಂದು ಒಳ್ಳೆಯ ಸುಸಜ್ಜಿತವಾಗಿರುವಂತಹ ಕ್ರೀಡಾಕೂಟನ ಆಯೋಜನೆ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಅದ್ರ ಜೊತೆಗೇ ಎಲ್ಲ ಸರ್ಕಾರಿ ನೌಕರಸ್ಥರು ಈ ಒಂದು ಕ್ರೀಡಾಕೂಟದ ಆಯೋಜನೆಯನ್ನು ನೋಡಿ ಹರ್ಷ ವ್ಯಕ್ತಪಡಿಸುತ್ತಿರುವುದು ನಮ್ಮ ಜಿಲ್ಲಾ ಪದಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಸಂಘಕ್ಕೆ ತುಂಬ ಸ್ಫೂರ್ತಿಯನ್ನು ಸಿಕ್ಕಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಪತ್ರಿಕಾ ಮಾಧ್ಯಮದವರು ಸಹ ನಮ್ಮ ಸರ್ಕಾರಿ ನೌಕರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದಕ್ಕೆ ಸಹಕಾರಿಯನ್ನು ನೀಡ್ತಾ ಇದ್ದಾರೆ. ಅವರೆಲ್ಲರಿಗೂ ಮತ್ತೆಲ್ಲ ನಮ್ಮ ಸರ್ಕಾರಿ ನೌಕರರ ಎಲ್ಲ ಮಿತ್ರರಿಗೂ ಈ ಒಂದು ಕ್ರೀಡಾಕೂಟಕ್ಕೆ ಶುಭಾಶಯಗಳನ್ನು ಕೋರ್ತೀವಿ. ನನ್ನ ಹೆಸರು ದೇವಪ್ಪ M. ಚಾಂಬಳೆ ಅಂತೇಳಿ, ಜಿಲ್ಲಾ ಕೋಶಾಧ್ಯಕ್ಷರು, ಸರ್ಕಾರಿ ನೌಕರರ ಸಂಘ, ಜಿಲ್ಲಾ ಘಟಕ, ಬೀದರ್. ಧನ್ಯವಾದಗಳು.